गच्छामि शरणं गच्छामि द्वितीयम्पि धम्मं शरणं गच्छामि द्वितीयं सर्वधर्मानुभावेन ಜಂಬೂದೀಪ ಸಿದ್ದರಾಜು ಕರ್ನಾಟಕ ರಾಜ್ಯ ಆದಿಜೀವ ಸಂಘದ ಕಾರ್ಯದರ್ಶಿ. ಬಂಧುಗಳೇ, ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನವನ್ನು 69ನೇ ಪರಿನಿರ್ವಾಣ ದಿನವನ್ನು ಬಹಳ ಶೋಕದಿಂದ ಆಚರಿಸ್ತಾ ಇದ್ದೀವಿ. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ವಿಧಾನಸಭೆಯಲ್ಲಿರುವ ವಿಭಾಗವನ್ನು ನಾವು 1980 ಹೋರಾಟ ಮಾಡಿ ಸೇರಿ ಹೋರಾಟ ಮಾಡಿ ಈ ಒಂದು ಏನು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಅವ್ರ ಮುಂಭಾಗದಲ್ಲಾಗಿದ್ದೀವಿ. ಇವತ್ತು ಬೆಳಿಗ್ಗೆನೇ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂಥ ಸಾಮಾನ್ಯ DK ಶಿವಕುಮಾರ್ ಅವರು ಅಲ್ಲದೆ ನಿಮ್ಮೆಲ್ಲರ ಬಹಳ ಹಿರಿಯರಾದಂಥ ಈ ರಾಜ್ಯದ AICC ಅಧ್ಯಕ್ಷರಾದ ಸಾಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬಂದಿದ್ದರು. ಅದಾದ ನಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ NC ಮಾಧವ ಅವರು ಬಂದಿರೋ ಅವರೆಲ್ಲರೂ ಸೇರಿ ಇವತ್ತು ನಮ್ಮ BR ಅಂಬೇಡ್ಕರ್ ಅವರ ಒಂದು ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಹೋಗಿದ್ದಾರೆ. ನಾವು ಕೂಡ ಇಡೀ ರಾಜ್ಯದಿಂದ ನಮ್ಮ ದಲಿತ ಸಮುದಾಯ ಅದಲ್ಲದೆ ಎಲ್ಲ ಶೋಷಿತ ಸಂಘ ಸಂಸ್ಥೆಗಳ ಎಲ್ಲ ಬಂದು ಇವತ್ತು ನಮ್ಮ ಕೋಟಿ ಜನರ ತಂದೆ BR ಅಂಬೇಡ್ಕರ್ ಅವರ ವಿಗ್ರಹಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪಗಳನ್ನು ಅರ್ಪಿಸಿ ಗೌರವವನ್ನು ಸಲ್ಲಿಸಿದ್ದಾರೆ. ನಾವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಬಹಳ ಭಕ್ತಿಭಾವದ ಶ್ರದ್ಧೆಯಿಂದ ಆಚರಿಸ್ತಾ ಇದ್ದೀವಿ. ಮತ್ತು ಈಗ ನಾವೆಲ್ಲರೂ ಕೂಡ ಪ್ಯಾಲೇಸ್ಲಿ ಅಂದರೆ ನಮ್ಮ ಏನು ಅರಮನೆ ಆವರಣದಲ್ಲಿದೆ ಅಲ್ಲಿ ನಮ್ಮ ಸಂವಿಧಾನ ಸಂರಕ್ಷಣಾ ಬಳಗದವರು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಸೊ ಅಲ್ಲಿಗೆ ಕೂಡ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ರಾತ್ರಿ ಅಹೋರಾತ್ರಿ ಆ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲೂ ಕೂಡ ನಾವು ಭಾಗವಹಿಸ್ತೀವಿ. ಧನ್ಯವಾದ. ಸ್ವಲ್ಪ ನಿಧಾನ ಬನ್ನಿ. ಇವರೇ ಮೊಬೈಲ್ ಅವರೇ, ನೀವು ತುಂಬಾ ತೊಂದರೆ ಕೊಡ್ತೀರ. ಬನ್ರಿ ಆಯ್ತು ಸರ್. ಇದೆ ಸರ್, ಸರ್ ಈ ಕಡೆ ಬರಬೇಕು ಸರ್. ಹಾಗೆ ಸರ್ ಬನ್ನಿ. ಓಕೆ ಇರ್ರಿ ಒಂದು ನಿಮಿಷ ಇರಪ್ಪ, ಅವ್ರು ಯಾಕೆ ಆಯ್ತು ಸರ್ ಆ ಕಡೆ ಹೋಗ್ಬಿಡಿ ಸರ್. ಸರ್ ಮೊಬೈಲ್ ಅವರೇ ಇವರೇ ಬನ್ರಿ. ಸ್ವಲ್ಪ ಜಾಗ ಬಿಡಪ್ಪ. ತಗೊಳ್ಳಿ ಇದು. ಹಾರ ತೆಗಿಯಪ್ಪ ಅಣ್ಣ. ಕೆಳಗಡೆ ಇಸಿ ಕೈ ಅವ್ರ ಮೊಬೈಲ್ನ ಇಳಿಸಿ ಅವ್ರನ್ನ. ಇವರ ಮೇಡಮ್ ಮೊಬೈಲ್ ತಗೋ ಇದು
ಯಾರು ಇಲ್ಲ ಇಲ್ಲ ಇದೆ. ಬೇರೆಯವ್ರಿಗೆಲ್ಲ ಅವಕಾಶ ಮಾಡಿಕೊಡ್ಬೇಕು. ಹೌ ಮೇಡಮ್ ಅಣ್ಣ ಹೌ ನೀವಾಗೆ ಮೂರ್ತಿ ಒಂದು ನಿಮಿಷ ಓಕೆ ನಗೇಶ ಹೂವು ಹಾಕಿಲ್ಲ ಹಾಂ ಓಕೆ ರೈಟ್ ಹಾಂ ಕಾರ್ಯಕ್ರಮ ನಾನು ಮನೆಯಾಗಿ ನಾನು ಬಿಜಾಪುರ ಜಿಲ್ಲೆಯಿಂದ ಬಂದೆ. ಸರಿ ನಾನು ನಮ್ಮ ಮನೆ ಆಗುತ್ತೆ. ಸರಿ ನಾನು ಒಂದು ಡಿಸೆಂಬರ್ 6 ತಾರೀಕು ಬಂದಿದ್ದೆ. ಚೆನ್ನಾಗಿತ್ತು ಸರಿ ಅಂತ ಹೇಳುತ್ತಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿರ್ಬೋದು, ಸಮಾಜ ಸಚಿವರಿರ್ಬೋದು, ನಮ್ಮ ದೇಶದ ACC ಎಲ್ಲರೂ ಬಂದಂಥ ಬಳಗದವರಿಗೆ, ಸಮಸ್ತ ನಾಗರಿಕರು, ಮಹಿಳೆಯರಿಗೂ, ಎಲ್ಲ ವಿದ್ಯಾರ್ಥಿನಿಯರಿಗೂ, ಪತ್ರಿಕಾ ಮಾಧ್ಯಮದವರಿಗೂ, ಸಮಸ್ತ ನಾಗರಿಕ ಕರ್ನಾಟಕದ ಎಲ್ಲ ನಾಗರಿಕರು ಪರವಾಗಿ ನಾನು ಒಂದನ್ನು ಹೇಳ್ತಾ ಮಾತನಾಡುವುದನ್ನು ನಾನು ನಮಸ್ಕಾರ ಜೈ ಭೀಮ್ ಬಂಧುಗಳೇ. ನಮಸ್ಕಾರ ಜೈ ಭೀಮ್ ಬಂಧುಗಳೇ. ಇವತ್ತು ಬಾಬಾ ಸಾಹೇಬನ್ನ ಅಂಬೇಡ್ಕರ್ನ ಕಳ್ಕೊಂಡಂಥ ದಿನ, ದಲಿತ ಸಮುದಾಯ ಇವತ್ತು ಮುಳುಗಡೆ ದಿನ ಅಂತಲೇ ಹೇಳಿದ್ರೆ ತಪ್ಪಾಗಬಾರ್ದು. ಇಷ್ಟೊಂದು ಬೆಳಕಿದ್ರೂ ನಮ್ಮ ಸಮಾಜ ಇನ್ನೂ ಕಷ್ಟದಲ್ಲಿ ಕೊಳಿತಾ ಇದೆ. ಇನ್ನೂ ಸ್ಲಮ್ಗಳಲ್ಲಿ ನಾವು ಅಂದಿಗಿಂತ ಕಡೆಯಾಗಿ ಬದುಕ್ತಾ ಇರೋಂಥ ಜನಾಂಗದಲ್ಲಿ ಇನ್ನೂ ಇದ್ದೀವಿ. 59 ವರ್ಷ ಆಯಿತು ಅಂಬೇಡ್ಕರ್ ತೀರೋದು, 75 ವರ್ಷ ಆಯಿತು ಸ್ವತಂತ್ರ ಬಂದು. ನಮಗಿನ್ನೂ ಯಾವುದೇ ಸ್ವತಂತ್ರ ಸಿಕ್ಕಿಲ್ಲ. ಆದರೆ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ರು ಇನ್ನು ನಮ್ಮ ಜನಾಂಗಕ್ಕೆ ಸ್ವತಂತ್ರ ಸಿಕ್ಕಿಲ್ಲ. ಆದ್ದರಿಂದ ದಯವಿಟ್ಟು ಜನನ ಆಳುವಂಥ ಪದಾಧಿಕಾರಿಗಳು, ರಾಜಕಾರಣಿಗಳು ನಮ್ಮ ಜನಾಂಗದ ಬಗ್ಗೆ, ಸಮುದಾಯದ ಬಗ್ಗೆ ಕಾಳಜಿ ತೋರಿ ನಮ್ಮ ಸಮುದಾಯಕ್ಕೆ ದಯವಿಟ್ಟು ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು 59ನೇ ವರ್ಷ ಆಗಿದೆ, 69ನೇ ವರ್ಷ ಆಗಿದೆ, 69ನೇ ವರ್ಷ ಆಗಿದೆ ಅಂಬೇಡ್ಕರ್ ತೀರಿಕೊಂಡು. ಅವ್ರ ಬೆಳಕಲ್ಲಿ ನಾವು ಬದುಕ್ತಾ ಇದ್ದು ಇವತ್ತು ಕತ್ತಲೆ ದಿನ ನಮಗೆ. ಇವತ್ತು 69ನೇ ಅಂಬೇಡ್ಕರ್ ಪರಿನಿರ್ವಾಣಾ ದಿನ. ಆದ್ದರಿಂದ ಎಲ್ಲ ಸಮುದಾಯದ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮ ಬಂಧುಗಳಿಗೆ ಒಳ್ಳೆಯದಾಗಲಿ. ಇವತ್ತು ಯಾರು ತುಂಬ ಕೆಳ ಹಂತದಲ್ಲಿದ್ದಾರೆ ಅವ್ರಿಗೆಲ್ಲ ಮೇಲೆ ಹತ್ತುವಂಥ ಕೆಲಸ ಈ ಸರ್ಕಾರ ಮಾಡಲಿ ಅಂತ ಈ ಅಂಬೇಡ್ಕರ್ ಪುತ್ಥಳಿ ಮುಂದೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಜೈ ಭೀಮ್. ಜೈ ಭೀಮ್. ನಾನು MH ಶಿವಪ್ಪ ಅಂತ SC/ST ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ. ನಮ್ಮ ಅಧ್ಯಕ್ಷ ವೆಂಕಟಪ್ಪ, ನಮ್ಮ ಇವರು ಖಜಾಂಚಿ, ಆಮೇಲೆ ನಮ್ಮ ಪದಾಧಿಕಾರಿಗಳು